ಪಂಚಮುಖಿ ದೀಪವನ್ನು ಬೆಳಗುವುದರಿಂದ ಕಷ್ಟಗಳಿಂದ ಮುಕ್ತಿ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಹೌದು, ಸನಾತನ ಧರ್ಮದ ಪ್ರತಿಯೊಂದು ಪೂಜೆಯಲ್ಲಿ ದೀಪವನ್ನು ಬೆಳಗಿಸುವುದು ಕಡ್ಡಾಯ ಮತ್ತು ಪವಿತ್ರ. ಬೆಳಗ್ಗೆ ಮತ್ತು ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗುವುದರಿಂದ ನಕಾರಾತ್ಮಕ ಶಕ್ತಿ ಬರುವುದಿಲ್ಲ, ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಗ್ರಹಗಳನ್ನು ಅಥವಾ ದೇವತೆಗಳನ್ನು ಪೂಜಿಸುವಾಗ ದೀಪ ಹಚ್ಚುವುದು ನಮ್ಮ ರೂಢಿಯಲ್ಲಿದೆ. ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯಲು, ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಪಂಚಮುಖಿ ದೀಪವನ್ನು ಬೆಳಗಿಸಲಾಗುತ್ತದೆ. ಪ್ರತಿ ಮಂಗಳವಾರ ಹನುಮಂತನ ಮುಂದೆ ಪಂಚಮುಖಿ ದೀಪವನ್ನು ಬೆಳಗಿಸುವುದರಿಂದ ಸಂತೋಷ ಸಮೃದ್ಧಿ ಉಂಟಾಗುತ್ತದೆ. ಭಜರಂಗಬಲಿಯ ಆಶೀರ್ವಾದ ದೊರೆಯುತ್ತದೆ. ಪಂಚಮುಖಿ ದೀಪವನ್ನು ಶುದ್ಧ ತುಪ್ಪದಲ್ಲಿ ಬೆಳಗಿದಾಗ ಮನೆಯಲ್ಲಿನ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ. ಪಂಚಮುಖಿ ದೀಪವನ್ನು ಮನೆಯ ಮುಖ್ಯ ದ್ವಾರದ ಬಳಿ ಬೆಳಗುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ದೊರೆಯಲಿದೆ. ಹಣ, ಆಹಾರದ ಕೊರತೆ ಎಂದಿಗೂ ಇರುವುದಿಲ್ಲ. ವಿಶೇಷವಾಗಿ ಗ್ರಹಗಳ ದೋಷಗಳನ್ನು ನಿವಾರಿಸಲು ಪಂಚಮುಖಿ ದೀಪವನ್ನು ಬೆಳಗಲಾಗುತ್ತದೆ. ಆಷಾಢ ಮಾಸದ ಶುಭ ಶುಕ್ರವಾರದಂದು ಅಮ್ಮನವರಿಗೆ ತಪ್ಪದೇ ಪಂಚಮುಖಿ ದೀಪವನ್ನು ಬೆಳಗಿಸಿ ಆದಿಶಕ್ತಿಯ ಕೃಪೆಗೆ ಪಾತ್ರರಾಗಿ. ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.